ಕೊತ್ತಲವಾಡಿಯ ಫಸ್ಟ್ ಲುಕ್ ಟೀಸರ್ ಎಲ್ಲವನ್ನ ಕೂಡ ನೋಡಿ ಆಗಸ್ಟ್ 1ನೇ ತಾರೀಕು ಯಾವಾಗ ಆಗುತ್ತೆ, ನಾವೆಲ್ಲರೂ ಕೂಡ ಯಾವಾಗ ಸಿನಿಮಾ ನೋಡ್ತೀವಿ ಅಂತ ಹೇಳಿ ಕಾಯ್ತಾ ಕೂತಿದ್ದೀವಿ. ಇದೀಗ ಸಿನಿಮಾ ಟೀಮ್ ನಮ್ಮ ಜೊತೆಗಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಲೋ ಅಮ್ಮ, ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಫಸ್ಟ್ ಕ್ವೆಶ್ಚನ್ ನಂದು, ನಿರ್ಮಾಣ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ, ಬಟ್ ಏನ್ ವ್ಯತ್ಯಾಸ ಏನ್ ಕಾಣ್ತಾ ಇಲ್ಲ. ದಿನ ಮನೇಲಿ ನೋಡಿ ನೋಡಿ ಅದೇ ಅಭ್ಯಾಸ, ಎಷ್ಟಿದ್ದಾಗಿಂದ ನೋಡ್ತಾ ಇದೀವಿ. ಬಟ್ ಏನ್ ವ್ಯತ್ಯಾಸ ಏನಿಲ್ಲ. ಇನ್ನು ನಿಮ್ಗೆ ಈ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಅನ್ಸಿದ್ಯಾಕೆ? ಜೊತೆಗೆ ನೀವು ಮಾತಾಡೋದು ನೋಡಿದ್ರೆ ನಮ್ಗೆ ಅನ್ಸುತ್ತೆ, ಹೇಗ್ ಚೂಸ್ ಮಾಡಿದ್ರಿ? ಕತೆ ಹೆಂಗ್ ಇಷ್ಟ ಆಯ್ತು ನಿಮ್ಗೆ ಅಂತ? ಕತೆ ಕೇಳಿದ ದಿವ್ಸನೇ ಇಷ್ಟ ಆಯ್ತು. ಒಂದು ತಕ್ಕಮಟ್ಟಿಗೆ ಮಾಡ್ಬೋದು, ಇದನ್ನ ಜನಕ್ಕೆ ರೀಚ್ ಆಗತ್ತಾರ ಅಂತ ಒಂದು ನಂಬಿಕೆ ಬಂತು. ಆಮೇಲಿಂದ ಅದನ್ನ ಸ್ವಲ್ಪ ಚೆನ್ನಾಗಿ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಆಲ್ಟ್ರ್ ಮಾಡ್ಕೊಂಡ್ವಿ. ಏನೇನ್ ನಮ್ ಸಿನಿಮಾಗೆ ಪಕ್ಕ ಹಿಂಗೆ ಬೇಕು ಅಂದ್ರೆ, ಇವಾಗ ಹೆಂಗೆ ಅಂದ್ರೆ ಒಂದು ಫಸ್ಟ್ ರಫ್ ಆಗಿ ಮಾಡ್ಕೊಂಡಿರ್ತೀವಿ, ಆಮೇಲೆ ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡಿವಿ. ಆ ಫಿನಿಶ್ ಆದ್ಮೇಲೆ ನಮ್ಗೆ ಪಕ್ಕ ಅದಕ್ಕೆ ಏನೇನ್ ಬೇಕೋ ಆರ್ಟಿಸ್ಟ್ ಬೇಕು ರೆಡಿ ಮಾಡ್ಕೊಂಡು ಎಲ್ಲಾರ ತರನೇ ನಾವು ಮಾಡಿದೀವಿ. ನಾವೇನು ಹೊಸದಾಗಿ ಏನ್ ಬರ್ತಾರೆ ಜನ ಹಂಗೆ ಅನ್ಕೊಂಡೇ ಬರೋಣ. ಜನ ಹೆಂಗ್ ತಗೋತಾರೆ ಅದ್ರ ಮೇಲೆ ಆಮೇಲೆ ಖುಷಿ ಪಡೋದು. ಯಾಕೆಂದ್ರೆ ಖುಷಿ ಅಂತೂ ನಮ್ಮಿಂದ ಏನೂ ಆಗಲ್ವಲ್ಲಮ್ಮ, ಎಲ್ಲ ಜನ ಕೊಡ್ಬೇಕು. ಜನ ಏನ್ ಕೊಡ್ತಾರೆ ಅದ್ರ ಮೇಲೆ ನಾವ್ ಏನೇ ಮಾಡ್ಬೋದು, ಆಡಿಯನ್ಸ್ ತಗೋಬೇಕಲ್ಲ. ಈಗ ಆಡಿಯನ್ಸ್ಗೂ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಯಶ್ ಅವರ ತಾಯಿ ಅಂದ್ರೆ ಅವರಂತೂ ಫುಲ್ ಸೂಪರ್ ಡೂಪರ್ ಹಿಟ್ಟು. ಸೊ ನೀವು ಆ ಎಕ್ಸ್ಪೆಕ್ಟೇಷನ್ ಅನ್ನ, ನಿಮ್ಗೆ ಏನಾದ್ರು ಪ್ರೆಷರ್ ಅನ್ಸ್ತಾ, ಅಥವಾ ಯಾರಾದ್ರೂ ಪ್ರತಿಯೊಬ್ರು ಕೇಳ್ತಾ ಇರ್ತಾರೆ ಹೇಗ್ ಮ್ಯಾನೇಜ್ ಮಾಡ್ತೀರಿ ಅಂತ, ನಿಮ್ಗೆ ಹೇಗ್ ಅನ್ಸ್ತಾ? ನನಗೆ ಮ್ಯಾನೇಜ್ ಮಾಡೋದ್ ಕಷ್ಟ ಆಗಿಲ್ಲ, ಇವಾಗ ಅವ್ರು ಆಡ್ತಾ ಇರೋದ್ ಕಷ್ಟ ಆಗ್ತಿದೆ. ಯಶೋರಮ್ಮ 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 ಯಾಕೆ ಬಿಟ್ಟು ಮಾಡಿದೀರಾ, ಯಾಕೆ ದುಡ್ಡು ಕೊಟ್ರ, ದುಡ್ಡು ಕೊಡ್ಲಿಲ್ಲ, ಅದೇ ನಾವೇನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಬೇಕಂದ್ರೆ ಎಷ್ಟು ದುಡ್ಡು ಕೊಡ್ತಾನೆ, ಆಮೇಲೆ ಮಾಡ್ಬೇಡ ಅಂದ್ರೆ ನಾನ್ ಮಾಡೇ ಮಾಡ್ತೀನಿ ಅಂತ ಅವನ್ಗೂ ಗೊತ್ತು. ಅವನೇನ್ ನಮ್ಗೆ ಯಾವ್ದು ಹೇಳಂಗಿಲ್ಲ. ಯಾಕೆಂದ್ರೆ ನಾವು ಅವನ್ನ 30-35 ವರ್ಷ ಬೆಳೆಸಿರೋದ್ರಿಂದ ನಮ್ಗೆ ಅವನಿಗೇನು ಅವಶ್ಯಕತೆ ಇಲ್ಲ. ನಮ್ಮನ್ನ ತಿರುಗಿ ನೋಡ್ಕೊಂಡು ಕೂತಿರೋಷ್ಟು ಟೈಮು ಅವನಿಗಿಲ್ಲ. ಹಂಗಂತ ನಾವ್ ಸುಮ್ನೆ ಕುತ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಅವ್ನ್ ಮಾಡಲ್ಲ. ಹೇಳ್ತಾನೆ 1-2 ಸತಿ, ಕೇಳಿಲ್ಲ ಅಂದ್ರೆ ಸುಮ್ನೆ ಆಗ್ಬಿಡ್ತಾನೆ. ಅವನೇನೋ ಅಮ್ಮ ಮಾಡ್ಕತಾರೆ ಅಂತ ಅಷ್ಟೇ. ಅವ್ನ್ ಕೂಲಾಗೇ ಇದ್ದಾನೆ, ನಾವೆಲ್ಲ ಕೂಲಾಗೇ ಇದ್ದೀವಿ. ಆಮೇಲೆ ನಾವ್ ಏನೇ ಮಾಡ್ಬೇಕಾದ್ರೂ ಅದನ್ನ ಥಿಂಕ್ ಮಾಡ್ತೀವಿ, ಸುಲಭ ಈಸಿಯಾಗಿ ಬರಲ್ಲ. ಏನೇ ಒಂದ್ ಮಾಡ್ಬೇಕಾದ್ರು ಇದು ಸರಿನಾ ತಪ್ಪ, ಯಾವುದೇ ಕೆಲಸ ಇದು ಅಂತಲ್ಲ, ಈಗ ಅಷ್ಟು ಈಸಿಯಾಗಿ ಬರಕ್ ಆಗಲ್ಲ. ಇದು ನಿಮ್ಮ ರಿಸಲ್ಟ್ ಅಲ್ಲ, ಪಬ್ಲಿಕ್ ರಿಸಲ್ಟ್. ಹಂಗೆ ಅಷ್ಟು ಈಸಿಯಾಗಿ ತಗೊಳಲ್ಲ ಪಬ್ಲಿಕ್. ಯಾರ್ ಮನೆ ಯಾರ್ ಮಗ ಇದೆಲ್ಲ ಕೌಂಟ್ ಆಗಲ್ಲ. ಕತೆ ಕ್ವಾಲಿಟಿ ನೋಡ್ತಾರೆ. ಅದ್ರಲ್ಲಿ 1-2-3 ಚಾನ್ಸ್ ಕೊಡ್ಬೋದು, ಆಮೇಲೆ ಇವ್ರಿಗೆ ದುಡ್ಡಿದೆ ಅಂತ ಏನೋ ಬಂದವ್ರೆ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಆ ಭಯ ನಮ್ಮಲ್ಲಿದೆ. ಅದನ್ನ ಭಯ ಇಟ್ಕೊಂಡೇ ಕೆಲಸ ಮಾಡಿದೀವಿ. ಆ ಭಯದಲ್ಲಿ ನಾವು ಕೆಲಸ ಮಾಡಿರೋದ್ರಿಂದ ನಮ್ಮಲ್ಲಿ ಸುತ್ತ ಇರೋರು ಎಲ್ಲ ಅಷ್ಟೇ ಕಂಡೀಷನ್ ಆಗಿ ಮಾಡಿದ್ದಾರೆ. ಅದ್ರ ನೀವ್ ಹೇಳ್ದಂಗೆ ಡಿಫ್ರೆನ್ಸ್ ನಮ್ಗೆ ವಸ್ತು ಅಂತ ನಮ್ಗೆ ಅನ್ಸಿಲ್ಲ. ನಮ್ಗೆ ಈ ತರ ಕೆಲ್ಸಗಳು ನಾವು ತೋಟದಲ್ಲೂ ಮಾಡ್ತೀವಿ, ಎಲ್ಲ ದೊಡ್ಡದೇ ಕೈ ಹಾಕೋದು ನಾವು. ಈಗ ಏನಿರುತ್ತೆ ಅಂದ್ರಮ್ಮ, ತುಂಬಾ ದುಡ್ಡಿದ್ದು ಏನೂ ಗೊತ್ತಿಲ್ಲದೆ ಚಿನ್ನ ಸ್ಪೂನ್ ಇಟ್ಕೊಂಡು ರಾಜರ ತರ ಬಂದವ್ರಿಗಾದ್ರೆ ಕಷ್ಟ ಗೊತ್ತಿರಲ್ಲ. ನಾವು ಪ್ರತಿದಿನ ಕಷ್ಟದಿಂದ, ಈಗ ನಿಮ್ಮ ಓನರ್ ಇದಾರಲ್ಲ